ಸ್ವಾಗತ. ನಾನೊಂದು ಕತೆ ಹೇಳ್ತೀನಿ ನೋಡ್ರಿ. ಇನ್ಸಲ್ಟ್ ಟು ಸ್ಟಾರ್. ಧ್ರುವ ಮಹಾರಾಜನ ಕತೆ. ಇದು ಧ್ರುವ ಮಹಾರಾಜ ಬ್ರಹ್ಮದೇವರ ಮರಿಮೊಮ್ಮಗ ಉತ್ಥಾನಪಾದನ ಮಗ. ಉತ್ಥಾನಪಾದ ಮಹಾರಾಜರಿಗೆ ಇಬ್ಬರು ಹೆಂಡತಿಯರು, ಸುರತಿ ಮತ್ತು ಸುನತಿ. ಸುನತಿ ಮೊದಲೇ ಹೆಂಡತಿ, ಸುರತಿ ಎರಡನೇ ಹೆಂಡತಿ. ಸುನತಿಯ ಮಗ ಧ್ರುವ ಮಹಾರಾಜರಾಗುತ್ತದೆ. ಸುನತಿ ಫೇವ್ರೇಟ್ ಹೆಂಡತಿ ಆಗೋದಿರಲ್ಲ ಧ್ರುವ ಮಹಾರಾಜರಿಗೆ. ಸುರತಿಯ ಮಗ ಸುರತಿ ಫೇವ್ರೇಟ್ ಹೆಂಡತಿ ಆಗಿರ್ತಾಳೆ. ಆದ್ದರಿಂದ ಒಂದಿವಸ ಸುನತಿಯ ಮಗ ಧ್ರುವ ಮಹಾರಾಜರು ಅವರಪ್ಪ ತೊಡೆಯ ಮೇಲೆ ಕುಂದ್ರಕ್ಕೆ ಹೋಗಿರ್ತಾರೆ. ಅವಾಗ ಸುರತಿ ಸ್ಟಾಪ್ ಮಾಡ್ತಾಳೆ. ನೀನು ನಿಮ್ಮಪ್ಪನ ತೊಡೆಯ ಮೇಲೆ ಕುಂಡಲು ಅರ್ಹನಲ್ಲ. ಈ ರಾಜ್ಯ ಭಾರವನ್ನು ಮಾಡಲು ಕೂಡ ಅರ್ಹನಲ್ಲ ಅಂತ ಹೇಳುತ್ತಾರೆ. ಅರ್ಹನಲ್ಲ ಅಂತ ಹೇಳುತ್ತಾರೆ. ಅರ್ಹನಲ್ಲ ಅಂತ ಹೇಳುತ್ತಾಗ ಮೊದಲೇ ನಮ್ಮ ಧ್ರುವ ಮಹಾರಾಜರು ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದ್ದವರು. ಓಡಿ ಸುರತಿ ಅಮ್ಮ ಹೀಗೆ ಅಂತ ಹೀಗೆ ಹೇಳಿದರು ಅಂತ ಅಳುತ್ತಾನೆ. ಅವಾಗ ನಾನೇನು ಮಾಡೋಕ್ಕಾಗಲ್ಲ, ನಾನು ಹೆಲ್ಪ್ಲೆಸ್ ಅಂತ ಹೇಳ್ತಾನೆ. ನಾನು ನಿಮ್ಮಪ್ಪನಿಗೆ ಫೇವ್ರೇಟ್ ಹೆಂಡತಿ ಅಲ್ಲ ಅಂತ ಹೇಳ್ತಾನೆ. ಅಮ್ಮ ನಾರಾಯಣನ ಎಲ್ಲಿ ಸಿಗ್ತಾನಂತೆ? ಕಾಡಿನಲ್ಲಿ ಸಿಗ್ತಾನಪ್ಪ, ನಾನು ಋಷಿ ಮುನಿಗಳಿಂದ ಕೇಳಿದ್ದೇನೆ ಅಂತ. ಅವಾಗ ಸುರುಚಿ ಹೇಳ್ತಾನೆ, ಹೋಗಬೇಡ ಕಾಡಿಗೆ ಅಂತಾಳೆ. ತಡೆಯಲ್ಲ ಸುರುಚಿ ತಡೆಯಲ್ಲ ಸುರುಚಿಯನ್ನು. ಧ್ರುವ ಮಹಾರಾಜನ್ನು ಹೋಗುತ್ತಾನೆ. ಮ್ಯಾಗೆ ವೈಕುಂಠದಲ್ಲಿ ಒಬ್ಬ ಪರ್ಸನಾಲಿಟಿ ನೋಡ್ತಾ ಇರ್ತಾರೆ. ಅವರೇ ಶ್ರೀಮನ್ನಾರಾಯಣರು. ನಾರದ ಮುನಿಗೆ ಹೇಳ್ತಾರೆ, ಧ್ರುವನನ್ನು ಸಿನ್ಸಿಯಾರಿಟಿ ಟೆಸ್ಟ್ ಮಾಡೋಕ್ಕೆ ಶ್ರೀಮನ್ನಾರಾಯಣರು ನಾರದ ಮುನಿಯನ್ನು ಕಳಿಸಿರ್ತಾರೆ. ಸಿನ್ಸಿಯಾರಿಟಿ ಟೆಸ್ಟ್ ಮಾಡೋಕ್ಕೆ ಧ್ರುವ ಮಹಾರಾಜರ ಸಿನ್ಸಿಯಾರಿಟಿ ಟೆಸ್ಟ್ ಮಾಡೋಕ್ಕೆ ಕಾಡಿಗೆ ಹೋಗ್ತಾರೆ. ನಾರದ ಮಹರ್ಷಿಗಳು ಧ್ರುವ ಮಹಾರಾಜರಿಗೆ ಕೇಳುತ್ತಾರೆ. ಮೊದಲು ನಾರದ ಮಹರ್ಷಿಗಳು ಡಿಸ್ಕರೇಜ್ ಮಾಡಕ್ಕೆ ಬರ್ತಾರೆ. ಡಿಸ್ಕರೇಜ್ ಮಾಡಕ್ಕೆ ಬಂದಾಗ ನೀನು ಇಲ್ಲಿ ಯಾಕೆ ಬಂದು ಕಾಡಿನಲ್ಲಿ? ನಿಮ್ಮ ಫ್ರೆಂಡ್ಸ್ ಜೊತೆ ಆಟ ಆಡೋದ್ವಾ? ನಿಮ್ಮ ಗೆಳೆಯರ ಜೊತೆ ಆಟ ಆಡ ಹೋಗ್ಬೋದಲ್ಲ ಅಂತ ಕೇಳುತ್ತಾರೆ. ಇಲ್ಲ, ನನಗೆ ಕೃಷ್ಣನ ಬೇಕು, ನಾರಾಯಣನ ಬೇಕು ಅನ್ನುತ್ತಾನೆ. ಮತ್ತೆ ಅನ್ನುತ್ತಾನೆ, ಇಲ್ಲಿ ನಿನಗೆ ಟಿಫಿನ್ ಸಿಗೋದಿಲ್ಲ, ಲಂಚರ್ ಸಿಗೋದಿಲ್ಲ, ಡಿನ್ನರ್ ಸಿಗೋದಿಲ್ಲ, ಇಲ್ಲಿ ಮನೆ ಇರೋದಿಲ್ಲ, ಇಲ್ಲಿ ಕಾಡು ಪ್ರಾಣಿಗಳಿರುತ್ತವೆ. ಮತ್ತೆ ಅನ್ನುತ್ತಾರೆ, ಇಲ್ಲಿ ಏನಿರಲ್ಲಪ್ಪ, ಡಿಸ್ಕರೇಜ್ ಮಾಡ್ತಾ ಇರ್ತಾರೆ, ಇಲ್ಲಿ ಏನು ಫೆಸಿಲಿಟೀಸಲ್ಲಿ ನೀನು ಕಂಫರ್ಟಬಲ್ ಆಗಿರೋದಿಲ್ಲ, ಮತ್ತು ಕಾಡು ಪ್ರಾಣಿಗಳಿರ್ತವೆ, ನನ್ನನ್ನು ತಪಸ್ಸು ಮಾಡಿಕೊಳ್ಳಲು ಬಿಡೋದಿಲ್ಲ ಅಂತಾರೆ. ಅವೆಲ್ಲ ಬೇಡ ನನಗೆ, ನನ್ನ ಶ್ರೀಮನ್ ನಾರಾಯಣನ್ ಬೇಕು ಕೇಳ್ತಾರೆ. ನೀನು ತಪಸ್ಸು ಮಾಡಲು ಬಿಡಲ್ಲ, ಇಲ್ಲಿ ನಿನ್ನ ಕಾಡು ಪ್ರಾಣಿಗಳು ನಿನ್ನ ಹಾನಿ ಮಾಡ್ತೇವೆ. ಹಾಗೆ ನಮ್ಮ ದೇಹದಲ್ಲಿ ಕಾಡು ಪ್ರಾಣ ಕಾಮ ಕ್ರೋಧ ಮದ ಮಾತ್ಸರ ಅವರೆಲ್ಲ ಗೆದ್ದ ಕಾಯ್ಸಿ ನಾವು ದೇವರನ್ನು ಪ್ರತ್ಯಕ್ಷ ಮಾಡಿಕೊಳ್ಳಬೇಕು. ಸಿನ್ಸಿಯರ್ ಟೆಸ್ಟಲ್ಲಿ ಧ್ರುವ ಮಹಾರಾಜ ಪಾಸ್ ಆಗ್ತಾರೆ. ಅವಾಗ ಒಂದು ಮಂತ್ರವನ್ನು ಹೇಳ್ತಾರೆ ನಾರದ ಮಹರ್ಷಿಯರು ಗುರುಗಳಾಗಿ, ಓಂ ನಮೋ ಭಗವತೆ ವಾಸುದೇವ ಅಂತ. ಓಂ ನಮೋ ಭಗವತೆ ವಾಸುದೇವ ಅಂತ ಒಂದು ಮಂತ್ರವನ್ನು ಹೇಳುತ್ತಾರೆ. ಹಾಗೆ ಇದೆಲ್ಲ ನಡೆದಿದ್ದು ಇವತ್ತು ಉತ್ತರ ಪ್ರದೇಶ ಬೃಂದಾವನದ ಶ್ರೀಕೃಷ್ಣ ಲೀಲೆಗಳು ನಡೆದ ಕಾಲದಲ್ಲಿ ನಡೆದ ನಾರದ ಕುಂಡದಲ್ಲಿ ನಡೆಯುತ್ತೆ. ಮತ್ತು ಅವರು ಓಂ ನಮೋ ಭಗವತೆ ವಾಸುದೇವ ನಾರದ ಮಹರ್ಷಿಗಳು ಹೇಳಿರ್ತಾರಲ್ಲ, ಅದನ್ನು ಓಂ ನಮೋ ಭಗವತಿ ವಾಸುದೇವ ಅಂತ ಹೇಳಿರ್ತಾರಲ್ಲ, ಓಂ ನಮೋ ಭಗವತಿ ವಾಸುದೇವ. ಮತ್ತು ತಪಸ್ಸು ಹೇಗೆ ಮಾಡಬೇಕು, ಪ್ರೊಸೀಜರ್ಸ್ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಳ್ತಾರೆ. ಧ್ರುವ ಮಹಾರಾಜರಿಗೆ ಹೇಳ್ತಾರೆ, ನೀನು ನಾರದ ಕೊಂಡದಿಂದ ಮಧುಮತಿ ವನಕ್ಕೆ ಹೋಗುಬ್ಬರು ಅಂತ ಹೇಳ್ತಾರೆ. ಮಧುಮತಿ ವನದಲ್ಲಿ ತಪಸ್ಸು ಮಾಡುತ್ತಾ ಮಧುರಾದಿಂದ ಯಮುನಾ ನದಿ ಯಮುನಾ ನದಿಯಲ್ಲಿ ಯಮುನಾ ನದಿಯಲ್ಲಿ ಮದೆಯರಲ್ಲಿ ಯಮುನಾ ನದಿಯಲ್ಲಿ ಸ್ನಾನ ಮಾಡಿಕೊಂಡು 2 ತಿಂಗಳ ಹಣ್ಣು ತಿಂದು ತಪಸ್ಸು ಮಾಡ್ತೀನಿ. 2 ತಿಂಗಳ ಎಲೆಗಳನ್ನು ತಿಂದು ಪಾಡುತ್ತಾನೆ. ಧ್ರುವ ಮಹಾರಾಜ ತಪಸ್ಸನ್ನು ಮಾಡೋದನ್ನು ನೋಡಿದರೆ ಬ್ರಹ್ಮಾಂಡವೇ ಅಲ್ಲಕಲ್ಲೋಲವಾಗುತ್ತದೆ. ಬ್ರಹ್ಮಾಂಡವೇ ಅಲ್ಲಕಲ್ಲೋಲವಾದವ
ಇನ್ನೆರಡು ತಿಂಗಳ ಉಸಿರಾಟದಿಂದ ಸಾಧಿಸ್ತಾನೆ. ಧ್ರುವ ಮಾರಾದರು ಹೇಳುತ್ತಾರೆ, ಧ್ರುವ ಮಾರಾದರು ಹೇಳುತ್ತಾರೆ, ಧ್ರುವ ಮಾರ ತಪಸ್ಸಿನಿಂದ ಹೃದಯದಲ್ಲಿ ನಾರಾಯಣ ನೋಡಿಕೊಳ್ಳುತ್ತಾರೆ. ಒಂದು ದಿವಸ ಹೃದಯದಲ್ಲಿ ನಾರಾಯಣ ಕಾಣುತ್ತಾರೆ. ಕಣ್ಣು ತೆಗೆದವರು ನಾರಾಯಣ ಪ್ರತ್ಯಕ್ಷರಾಗಿರ್ತಾರೆ. ಅವಾಗ ಏನು ಕೇಳಲು ಬಂದಿಲ್ಲ ಅಂತ, ಏ ಪ್ರಭು ನಾನು ಐಶ್ವರ್ಯ ಅಂತಸ್ತನ್ನು ಕೇಳೋಕೆ ಬಂದಿದ್ದೆ. ನನಗೆಲ್ಲ ನಿನ್ನನ್ನು ನೋಡಿದ ತಕ್ಷಣ, ನಾರಾಯಣ ನೋಡಿದ ತಕ್ಷಣ ನಾನು ನೋಡಿದ ತಕ್ಷಣ ನಿನ್ನ ಎಲ್ಲ ಐಶ್ವರ್ಯ, ಧನ, ಸಂಪತ್ತು, ಎಲ್ಲ ಆಸ್ತಿ, ಅಂತಸ್ತು ಎಲ್ಲ ಗಾಜಿನ ಸಮಾನ ಅಂತ ಹೇಳುತ್ತಾರೆ. ಗಾಜಿನ ಸಮಾನ ಅಂತ ಹೇಳುತ್ತಾರೆ. ಧ್ರುವ ಮಾರಾದರ ಅಂತಿಮ ಕಾಲದಲ್ಲಿ ಅವರಿಗೆ ಮೋಕ್ಷವಾಗುತ್ತದೆ. ಮೋಕ್ಷ ನನಗಷ್ಟು ಬೇರೆ, ನಮ್ಮಮ್ಮನ ಕೊಡಬೇಕು. ಸುನಿಧಿಯನ್ನು ಪುಷ್ಪಕ ವಿಮಾನದಲ್ಲಿ ಗರುಡ ವಾಹನದಲ್ಲಿ ಕಳ್ಕೊಂಡು ವೈಕುಂಠಕ್ಕೆ ಬರ್ತಾರೆ. ಇನ್ನೊಂದು ಪಾಯಿಂಟ್ ಹೇಳಬೇಕು, ಇನ್ನೊಂದು ಮಾಡಿದ್ದೀನಿ. ಒತ್ತಕ್ಕೂ ಯಮುನಾ ನದಿ ಮೊದಲೆಯಲ್ಲಿ ಯಮುನಾ ನದಿಯಲ್ಲಿ ಧ್ರುವ ಘಾಟ್ ಅಂತಿದೆ. ಅಲ್ಲಿ ಧ್ರುವ ಮಾರಾದರು ತಪಸ್ಸು ಮಾಡಿಕೊಳ್ಳುತ್ತಿರ್ತಾರೆ ಅಂತ ಹೇಳುತ್ತಾ, ಮತ್ತೆ ಅವರಿಗೆ ನಾರಾಯಣ ಒಂದು ಗಿಫ್ಟ್ ಕೊಡ್ತಾನೆ, ಧ್ರುವ ನಕ್ಷತ್ರ ಅಂತ ಹೇಳಿದ್ರು. ಧ್ರುವನ ಹೆಸರಲ್ಲಿ ಧ್ರುವರಿಗೆ ಕೊಟ್ಟಿದ್ದ ಗಿಫ್ಟ್ ಅದು. ಹೇಳುತ್ತಾ, ನಾವು ಈ ಥರ ತಪಸ್ಸನ್ನು ಮಾಡಬೇಕು, ಈ ಥರ ಹಾರ್ಡ್ ವರ್ಕ್ ಮಾಡಿದ್ರೆ ಖಂಡಿತವಾಗಿ ಭಗವತ್ ಪ್ರಾಪ್ತಿ ಆಗುತ್ತೆ, ಭಗವಂತರ ಪ್ರತ್ಯಕ್ಷ ಆಗೇ ಆಗುತ್ತೆ ಅಂತ ಹೇಳ್ತಾ, ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಜೈ ಹಿಂದ್. ನಮ್ಮಂಥ ಬಡವರನ್ನು ಬೆಳೆಸಿ.